ದಾರಿ, ಈ ವಾತಾವರಣ ನನಗೆ ಆ ಮಹಾನ್ ವ್ಯಕ್ತಿಗಳ ಕಲಾಶಕ್ತಿಗಳ ಬಂಗಾರದ ಹೆಜ್ಜೆಗಳನ್ನ ನೆನಪಿಸಿದೆ. ತಡೆಯಲಾಗದೆ ಓಡಲಾಡದ ಅಭಿಮಾನದ ಕಥೆಯನ್ನು ಹಂಚಿಕೊಳ್ಳಲು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಆತ್ಮೀಯ ಕನ್ನಡಿಗರೇ, ನಮಸ್ಕಾರ. ನಾನು ಶ್ರೀಧರ್ ಶಿವಮೊಗ್ಗ. ಇದು ನಮ್ಮ ನಾಡಿನ ಹೆಮ್ಮೆ. ನಮ್ಮ ದೇಶಕ್ಕೆ ವಿಶಿಷ್ಟ ವಿಜ್ಞಾನಗಳನ್ನು ಕೊಡೋ ನೆಲ, ಅದುವೇ ಟಾಟಾ ಇನ್ಸ್ಟಿಟ್ಯೂಟ್, ಅರ್ಥಾತ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಬರೋಬ್ಬರಿ 100 ವರ್ಷ ಇತಿಹಾಸವಿರೋ ಮಹಾನ್ ವಿದ್ಯಾಸಂಸ್ಥೆ ಇದು. ಪ್ರಕೃತಿಯ ಮಡಿಲಿನಲ್ಲಿ ನಿಂತಿರುವ ಈ ರಮಣೀಯ 450 ಎಕರೆ ವಿಸ್ತೀರ್ಣವುಳ್ಳ ಪ್ರದೇಶದಲ್ಲಿ ಆ ಮಹಾನ್ ವ್ಯಕ್ತಿಗಳು ಬರೋಬ್ಬರಿ 1 ತಿಂಗಳುಗಳ ಕಾಲ ನಡೆದು ನಲಿದಿದ್ರು. ಹಾಗಾದ್ರೆ ಯಾರು ಆ ಮಹಾನ್ ವ್ಯಕ್ತಿಗಳು ಅನ್ನೋ ಪ್ರಶ್ನೆಗೆ ಉತ್ತರ, ಅಭಿಮಾನಿಗಳಲ್ಲಿ ದೇವರು ಕಂಡ ವರನಟ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಒಬ್ಬ ಸಾಮಾನ್ಯ ಕಂಡಕ್ಟರ್ ಆಗಿದ್ದವರು ಇವತ್ತು ಇಡೀ ಇಂಡಿಯನ್ ಸೂಪರ್ ಸ್ಟಾರ್ ಆಗಿ ನಿಂತಿರುವ ತಲೆವಾರ್ ರಜನಿಕಾಂತ್. ಈ ಕಲಾ ಸಂತನಿಗೆ ಇಡೀ ಗೋಳದಲ್ಲಿ ಅಭಿಮಾನಿಗಳಿದ್ದಾರೆ. ಆದರೆ ಈ ಸೂಪರ್ ಸ್ಟಾರ್ಗೆ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅದೆಲ್ಲಿಲ್ಲದ ಅಭಿಮಾನ, ಆಸಕ್ತಿ, ಭಕ್ತಿ ಭಾವ ಇತ್ಯಾದಿ. ರಜನಿ ಯಾವುದಾದ್ರೂ ಒಬ್ಬ ಕಲಾವಿದನ ಬಳಿ ಆಟೋಗ್ರಾಫ್ ತೆಗೆದುಕೊಂಡಿದ್ದಾರೆ ಅಂದ್ರೆ ಒನ್ ಅಂಡ್ ಓನ್ಲಿ ಡಾಕ್ಟರ್ ರಾಜ್ಕುಮಾರ್ ಹತ್ರ ಮಾತ್ರ. 10 MGR ಮಾತ್ರ ಒಬ್ಬ ರಾಜ್ಕುಮಾರ್, MGR ಶಿವಾಜಿ ಗಣೇಶನ್ ಕ್ಷೇತ್ರ ಒಬ್ಬ ರಾಜ್ಕುಮಾರ್. ಹೀಗೆ ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡಲು ಅವಕಾಶ ಸಿಕ್ಕಾಗೆಲ್ಲ ರಜನಿಕಾಂತ್ ಮನ ತುಂಬಿ ಮಾತನಾಡಿದ್ದಾರೆ. ಅವರ ಜೀವನದಲ್ಲಿ ಒಂದು ಆಸೆ ಇತ್ತು, ರಾಜ್ಕುಮಾರ್ ಅವರ ಬಳಿ ಒಂದಷ್ಟು ಕಾಲ ಕಳಿಬೇಕು ಅಂತ. 2000 ಇಸ್ವಿ ಹೊತ್ತಿಗೆ ಶೂಟಿಂಗ್ಗೆ ಬಿಡುವು ಕೊಟ್ಟು ತನ್ನ ತವರೂರು ಬೆಂಗಳೂರಿಗೆ ಬೀಡು ಬಿಟ್ಟಿದ್ರು ಭಾಷಾ. ಆಗ ದಿನನಿತ್ಯ ಒಂದು ಕೆಲಸ ರಜನಿಕಾಂತ್ ಅವರಿಗೆ. ಅದೇನಂದ್ರೆ, ತಾನೇ ಫಿಯೇಟ್ ಕಾರ್ ಓಡಿಸ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಗೆ ಹೋಗಿ ಅಣ್ಣವ್ರನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಟಾಟಾ ಇನ್ಸ್ಟಿಟ್ಯೂಟ್ ಸಂಸ್ಥೆಯ ಪ್ರಕೃತಿಯ ಮಡ್ಲಿಗೆ ಕರ್ಕೊಂಡು ಹೋಗಿ ಗಂಟೆಗಳ ಕಾಲ 10 ಕಿಲೋಮೀಟರ್ ಇಬ್ಬರೇ ವಾಕ್ ಮಾಡಬೇಕು. ಅವ್ರ ಹಿಂದೆ ದೂರದಲ್ಲಿ ಅಣ್ಣವರ ರಕ್ಷಕ ಚೆನ್ನಣ್ಣ ಅವರು ಇದ್ರೆ ಸಾಕು. ಇಡೀ ಸಂಜೆ ಅಣ್ಣವರ ಹತ್ತಿರ ಹಳೆ ಕತೆ ಕೇಳ್ಕೊಂಡು ನಡೆದು ದಣಿವಾದಾಗ ಈ ಕಟ್ಟೆ ಮೇಲೆ ಕುಳಿತುಕೊಂಡು ಮೂಕ ವಿಸ್ಮಿತರಾಗಿ ಕಾಲ ಕಳ್ತಿದ್ರಂತೆ ರಜನಿಕಾಂತ್. ಇದೇ ಜಾಗದಲ್ಲಿ ಅಣ್ಣವರು ಮತ್ತು ರಜನಿಕಾಂತ್ ವಾಕ್ ಅಂಡ್ ಟಾಕ್ ಮಾಡಿದ್ರು. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ಕೇಳಿ. ಇದೇ ವಿಜ್ಞಾನಿಗಳು ಸಿದ್ಧವಾಗೋ ಈ ಪ್ರಕೃತಿಯ ಮಡಿಲಿನಲ್ಲಿ ರಜನಿ ವಾಕ್ ಮಾಡುವಾಗ ಅಣ್ಣವರು ಮೈಮರೆತು ಹಳೆ ವಿಚಾರವನ್ನ ಹೇಳುವಾಗ ನಾಗರಹ ಒಂದು ಸರ್ರನೆ ಕಾಲಡಿ ಬಂತಂತೆ. ಆಗ ರಜನಿಕಾಂತ್ ಅವರು ಚಕ್ಕನೆ ಅಣ್ಣವರನ್ನ ಸೈಡಿಗೆ ಎಳೆದಿದ್ರಂತೆ. ಹಾವಿಗೋ ರಜನಿಕಾಂತ್ ರಾಜ್ ಅವರನ್ನ ಹತ್ತಿರದಿಂದ ನೋಡೋ ಆಸೆ ಇತ್ತು ಅಂತ ಅನ್ಸತ್ತೆ. ಹಿಂಗೆ ಇಬ್ರು ಮಹಾನ್ ವ್ಯಕ್ತಿಗಳನ್ನು ನಡೆದು ಹೋದ ಜಾಗದಲ್ಲಿ ಒಂದೆರಡು ಹೆಜ್ಜೆ ಇಡೋ ಅವಕಾಶ ನನಗೆ ಗಣ್ಯಮಾನ್ಯರಿಂದ ಸಿಕ್ಕಿದ್ದು ಪುಣ್ಯ. ಅಣ್ಣವರು ರಜನಿ ಅಂತ ಕಲಾ ಪರ್ವತಗಳನ್ನ ಕಂಡಿರುವ ನಾವೇ ಧನ್ಯ.